ನಮ್ಮ ಸರ್ಕಾರ ಬಂದು ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದೀವಿ. ಜನಗಳಿಗೆ ಏನು ಭರವಸೆ ಕೊಟ್ಟಿದ್ದೋ ಏನೇನು ಈಡೇರಿಸಿದ್ದೀವಿ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ಏನೇನು ಮಾಡಿದ್ದೀವಿ. ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ, ನೀವು ಬಜೆಟ್ ಓದಿದ್ದೀರಾ? ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿದ್ದೀನಿ. ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ, ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ಒಂದು ವರ್ಷದಲ್ಲಿ. ಬೇರೆ ಬೇರೆ ಅಭಿವೃದ್ಧಿ ನೀವು ಹೇಳ್ತಾ ಇರೋದು ಏನೋ ಬೇರೆಯವ್ರು ಹೇಳ್ತಾ ಇರೋದು ಹೇಳ್ತಾರೆ. ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ನೀವು ಸುಳ್ಳು ಹೇಳ್ತೀರಾ? ನೀವು ಸುಳ್ಳು ಹೇಳ್ತೀರಾ? ಬಿಜೆಪಿಯವರು ಸುಳ್ಳು ಹೇಳ್ತಾರೆ. ನೀವು ಅವ್ರು ಸುಳ್ಳು ಹೇಳ್ತಾರೆ. ಈಗ ನೀರಾವರಿಗೆ 16,000 ಕೋಟಿ ಇತ್ತು, ಕಳೆದ ವರ್ಷ 18,000 ಕೋಟಿ ಇಟ್ಟಿದ್ದೀವಿ, ಖರ್ಚು ಮಾಡಿದ್ದೀವಿ. ಕಮ್ಮಿನ ಜಾಸ್ತಿನ? ಏನು ಮಾಡಿಲ್ಲ ಅಂತಂದ್ರೆ ಏನು ಹೇಳೋದು? ಆಮೇಲೆ ಕೇಳ್ರಿ, ಇಲ್ಲಿ ನಾವು ಬಜೆಟ್ ನೋಡಿ, ನೀವು 24-25 ಬಜೆಟ್ 1,20,000 ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್. 1,20,000 ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ. ಹ್ಯಾವ್ ಯು ಸೀನ್ ದಿ ಬಜೆಟ್? ಅವ್ರೇನು ಸುಳ್ಳು ಹೇಳ್ತಾರೆ. ಅವ್ರಿಗೂ ಬಜೆಟು ಓದೋದಿಲ್ಲ, ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ. ಏನೇನೋ ಬಾಯಿಗೆ ಶೂನ್ಯ, ಅಭಿವೃದ್ಧಿ ಶೂನ್ಯ. ಏನು ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ? ಅಂಬೇಡ್ಕರ್ ಏನು ಹೇಳಿದ್ರು? ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದಪ್ಪ, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು. ಯಾರು ಹೇಳಿದ್ದು ಇದನ್ನ? ಡಾಕ್ಟರ್ ಅಂಬೇಡ್ಕರ್. ಗೊತ್ತಂತ ಅವ್ರಿಗೆ?